ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹನುಮಂತು, ಗಣಿ, ನೀವು ಬನ್ನಿ. ನಿಮ್ಮ ಮಾವಂಗೆ ಒಂದು ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಿಲಿಟಿ ಬೇಡವಾ? ಎಸ್ಕೇಪ್ ಆಗೋದಕ್ಕೆ ವೆಹಿಕಲ್ ಕಳಿಸ್ಕೊಟ್ಟಿದ್ದೀನಿ, ಹತ್ಕೊಂಡ ಮೇಲೆ ಒಂದು ಫೋನ್ ಆದರೂ ಮಾಡೋಕ್ಕಾಗಲ್ವಾ? ವೆಹಿಕಲ್ ಕಳಿಸೋ ಒಂದು ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಈಗ ನಾನು ಏನು ಮಾಡಬೇಕು? ಅಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಮಾವ ಇವರಿಗೆ ಮತ್ತೆ ಇವರಿಬ್ರು ಕೈಯಲ್ಲಿ ಸಿಕ್ಕಾಕೊಂಡ್ರು. ನನ್ನ ಮಗ ಆದಿತ್ಯನಿಗೆ, ನನ್ನ ಸೊಸೆ ಪಾರ್ವತಿಗೆ ಆಸ್ತಿಲಿ ಭಾಗ ಕೇಳಿ ಅಂತ ಒತ್ತಡ ಹೇರ್ತೀಯ? ಈ ಇಡೀ ಅರಸನ ಕೋಟೆ ಮನೆತನನೇ ಒಂದು ದೊಡ್ಡ ಆಸ್ತಿ. ಈ ಮನೆತನದಲ್ಲಿ ಮಗನಾಗಿ ಹುಟ್ಟೋದಕ್ಕೆ ಪುಣ್ಯ ಮಾಡಿದ್ದೆ ಅಂತ ಆದಿ ಹೇಳಿದ್ರೆ
ಇಂಥ ಮನೆತನಕ್ಕೆ ಸೊಸೆಯಾಗಿ ಬರೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಪಾರ್ವತಿ ಹೇಳ್ತಾಳೆ. ತಮ್ಮ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ ಅರಸನ ಕೋಟೆಯ ಘನತೆನ ಕಾಪಾಡ್ತೀವಿ ಅಂತ ಹೇಳ್ತಾ ಇದ್ರು. ಅಂಥವ್ರು ಬಂದು ನನ್ನ ಹತ್ರ ಆಸ್ತಿಲಿ ಪಾಲ್ ಕೇಳೋ ಹಾಗೆ ಮಾಡಿದ್ಯಾ? ಇಂಥ ಒಳ್ಳೆ ಮಕ್ಕಳಿಗೆ ಅದೇನ್ ಬೆದರಿಕೆ ಒಡ್ಡಿ ಆಸ್ತಿಲಿ ಭಾಗ ಕೇಳಿ ಅಂತ ಪ್ರೊವೋಕ್ ಮಾಡಿದೆ. ಈಗ ಎಲ್ಲ ಸತ್ಯ ಬೊಗಳಿದ್ರೆ ಸರಿ, ಇಲ್ಲಾಂದ್ರೆ ಇಲ್ಲೇ ನಿನ್ನ ಹೇಳ್ತೀನಿ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ದಯವಿಟ್ಟು ನನ್ಗೇನು ಮಾಡಬೇಡಿ. ನಾವ್ ಹೆದರ್ಸ್ತಾ ಇದ್ದಿದ್ದು, ಆಸ್ತಿಲಿ ಭಾಗ ಕೇಳ್ತಾ ಇದ್ದಿದ್ದು ನಿಮ್ ದೊಡ್ಡ ಮಗ ಆದಿತ್ಯನ್ಗಲ್ಲ. ಮತ್ತೆ ಅದು ನನ್ಗೆ ಏನ್ ಹೇಳ್ತಿದ್ಯಾ ಪ್ರೀತು? ನಿಜಾನ ಡ್ಯಾಡ್? ನಿನಗೇನಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ? ಪ್ರೀತುದು ಒಂದು ವಿಡಿಯೋ ಇಟ್ಕೊಂಡು ಹೆದರ್ಸ್ತಾ ಇದ್ರು ಅತ್ತೆ. ವಿಡಿಯೋನಾ? ಯಾವ ವಿಡಿಯೋ? Hi Preetu, what's up? ಬ್ರೇಕಿಂಗ್ ನ್ಯೂಸ್. ಅರಸರಕೋಟೆ ಅಖಿಲಾಂಡೇಶ್ವರಿ ಮಗ, ಬಿಸಿನೆಸ್ ಐಕಾನ್ ಆದಿತ್ಯ ಸಹೋದರ, ಅರಸನಕೋಟೆ ಪ್ರೀತಂ ರಾಸಲೀಲೆ. ಅವ್ರು ಹೇಳ್ದಾಗೆಲ್ಲ ಕೇಳಲಿಲ್ಲ ಅಂದರೆ ನನ್ನ ವಿಡಿಯೋನ ವೈರಲ್ ಮಾಡ್ತೀನಿ ಅಂತ ಹೆದರ್ಸ್ತಾ ಇದ್ರು ಮಾಮ್. ನಿಮ್ಮಪ್ಪ ಅಮ್ಮ ಮರ್ಯಾದೆ ಗಂಜಿ ಪ್ರಾಣ ಕಳ್ಕೊಳ್ತಾರಂತ ನನ್ನ ಕಂಟ್ರೋಲಿಗೆ ತೊಗೊಂಡ್ರು ಮಾಮ್. ಇವ್ರ ಕಂಟ್ರೋಲಿಗೆ ಸಿಗಾಕೊಂಡೆ. ಅದಕ್ಕೆ ಬ್ರೋಗ ಅವಮಾನ ಮಾಡಿದ್ದು. ಅದಕ್ಕೆ ನಾವು ಒಂದ್ಸಲ ಕಾಲ್ ಕೊಟ್ಟು ಕೆಡವಿದ್ದು, ಕೈಯಾರ ನುಕ್ಕಿದ್ದು. ನನ್ನ ಹಿಂದೆ ಯಾರಿದಾರಂತ ಬ್ರೋ ಅದಕ್ಕೆ ಇಬ್ರಿಗೂ ಗೊತ್ತಿರಲಿಲ್ಲ. ಆದ್ರೂ ಅವರಿಬ್ರು ನನ್ನ ಜೊತೆ ನಿಂತರು. ಒಂದ್ಸಲ ಜನನಿ ಕೂಡ ನಂಬಿಕೆ ಕಳ್ಕೊಂಡು ಮನೆ ಬಿಟ್ಟು ಹೊರಟಿದ್ಲು. ಆಗ್ಲೂ ಅಕ್ಕ ಭಾವನ ನನಗೆ ಮೋನಿಕಾ ವಿಡಿಯೋ ವಿಷಯ ಎಲ್ಲ ಹೇಳಿ ಕನ್ವಿನ್ಸ್ ಮಾಡಿ ವಾಪಸ್ ಕರ್ಕೊಂಡು ಬಂದ್ರು ಅತ್ತೆ.
ಪ್ಲೀಸ್ ನನ್ನ ಕ್ಷಮಿಸು ಜನನಿ. ಅವತ್ತೊಂದಿನ ಜನನಿಗೆ ನಾನು ದೇವ್ರ ಮುಂದೆ ಕೊರಳಕ್ಕೆ ತಾಳಿ ಕಾಡ್ತಾ ಇದ್ದೆ. ಅವತ್ತು ನೀವು ಬಂದು ನನ್ನ ಪ್ರಶ್ನೆ ಮಾಡಿದ್ರಿ. ಅವತ್ತು ನಡೆದ ಘಟನೆ ಇದು. ಪ್ರೀತು, ಜನನಿ ಕೊರಳಲ್ಲಿ ಇರ್ಬೇಕಾದ ತಾಳಿ ನಿನ್ ಕೈಲಿ ಯಾಕಿದೆ? ಇದೆಲ್ಲ ಸಾಲದು ಅಂತ ನಿಮ್ಮ ಹತ್ರ ಆಸ್ತಿಲಿ ಭಾಗ ಕೇಳಬೇಕು ಅಂತ ಒತ್ತಡ ಹೇರಿದ್ರು. ಅಲ್ಲ ಪ್ರೀತು, ರಾಣ ಅರುಣ್ ಸೇರ್ಕೊಂಡು ಆಸ್ತಿಲ್ ಭಾಗ ಕೇಳುತ್ತೆ ಒತ್ತಡ ಹಾಕಿದ್ದು ನಿನಗೆ. ಆದ್ರೆ ಆದಿತ್ಯ ಯಾಕೆ ಆಸ್ತಿಲ್ ಭಾಗ ಕೇಳ್ದ? ಆದಿ, ಅವತ್ತು ನಾನು ನಿನ್ನ ಹತ್ರ ಆಸ್ತಿಲಿ ಯಾಕಪ್ಪ ಭಾಗ ಕೇಳ್ತಿದೀಯಾ, ಕಾರಣ ಹೇಳು ಅಂತ ಕೇಳಿದಾಗ ನೀನು ಸರಿಯಾಗಿ ಉತ್ತರ ಕೊಟ್ಟಿರಲಿಲ್ಲ. ನನ್ನ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ಬಿಟ್ಟಿದ್ದೆ. ಆಗ ನನಗೆ ಅದಕ್ಕಿದ್ದ ಕಾರಣ ಗೊತ್ತಿರಲಿಲ್ಲ. ಈಗ ನನಗೆ ಅರ್ಥ ಆಗಿದೆ, ನೀನು ಕೊಟ್ಟ ಕಾರಣ ಸರಿ ಇರಲಿಲ್ಲ ಅಂತ. ಹಾಗಾದ್ರೆ ನಿಜವಾದ ಕಾರಣ ಏನಪ್ಪ ನೀನು ಆಸ್ತಿಲಿ ಭಾಗ ಕೇಳೋದಕ್ಕೆ? ಈಗಲಾದ್ರೂ ಹೇಳಿ ಮನಸ್ಸನ್ನ ಹಗುರ ಮಾಡ್ಕೋಕಂದ. ಯಾವ ಬಾಯಿಂದ ಹೇಳಿ ಜನನಿ, ನಾನು ಹೋಗಿ ಮೊಹಮ್ಮದ್ ಹತ್ರ ಆಸ್ತಿ ಪಾಲ್ ಕೇಳ್ಬೇಕಂತ? ಆಸ್ತಿಲಿ ಭಾಗ ಕೇಳೋದಕ್ಕೆ ಅರುಂಧತಿ ರಾಣ ನನ್ನ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ ಅಂತ ಪ್ರೀತು ಜನನಿ ಹತ್ರ ಹೇಳ್ಕೊಳ್ಳುವಾಗ ನಾನು ಆ ವಿಷಯನ ಕೇಳಿಸ್ಕೊಂಡಿದ್ದೆ. ಆದರೆ ಆ ಕ್ಷಣಕ್ಕೆ ಅದ್ರ ಹಿಂದೆ ಇವನು ಅರುಂಧತಿ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ. ಒಂದು ಕಡೆ ಮನೇಲಿ ಭಾಗ ಕೇಳಿ ಮನೆತನದ ಮರ್ಯಾದೆ, ಮನೆಯವ್ರ ಪ್ರಾಣ ಉಳಿಸೋ ಒತ್ತಡ, ಇನ್ನೊಂದು ಕಡೆ ನಿಮ್ಮ ಹತ್ರ ಆಸ್ತಿ ಕೇಳೋದ್ಕಿಂತ ಸಾಯೋದೇ ಮೇಲು ಅಂತ ಮಾನಸಿಕವಾಗಿ ಅನುಭವಿಸ್ತಾ ಇದ್ದ ಹಿಂಸೆ, ಇದನ್ನೆಲ್ಲ ನೋಡಿ ನನಗೆ ತುಂಬ ಸಂಕಟ ಆಯ್ತಮ್ಮ. ಪ್ರೀತು ಆಸ್ತಿಲಿ ಭಾಗ ಕೇಳಿದ್ರೆ ನಿಮ್ಮ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ತಕ್ಕ ಮಟ್ಟಿಗೂ ನನಗೆ ಗೊತ್ತಿತ್ತಮ್ಮ. ಅವನು ಇನ್ನೂ ಚಿಕ್ಕೋನು, ನಿಮ್ಮ ನಿಷ್ಠೂರ ಕಟ್ಕೊಂಡು ಅವನಿಗೆ ಬದುಕೋದಕ್ಕೆ ಕಷ್ಟ ಅಂತ ನನಗೆ ಗೊತ್ತಿತ್ತು. ಜನನಿ ಮೇಲೆ ಅನುಕಂಪ ಹುಡ್ತು. ಅದಕ್ಕೆ ನೀನು ಪಾರ್ವತಿ ಆಸ್ತಿಲಿ ಭಾಗ ಕೇಳೋಣ ಅನ್ಕೊಂಡ್ರ? ಅವನು ಅಮ್ಮನ ಹತ್ರ ಆಸ್ತಿಲಿ ಭಾಗ ಕೇಳೋದನ್ನ ತಡಿಬೇಕು. ಪ್ರೀತು ಬದಲಿಗೆ ಅಮ್ಮನ ಹತ್ರ ನಾವು ಆಸ್ತಿಲಿ ಭಾಗ ಕೇಳೋಣ. ಏನು ಹೇಳಪ್ಪ? ಅದು ನಮ್ಮ ಮನೆಯಲ್ಲಿ ಒಗ್ಗಟ್ಟಿಲ್ಲ. ನನಗೆ ಆಸ್ತಿಲಿ ಪಾಲ್ಬೇಕು. ನನ್ನ ಉಸಿರಿರೋವರೆಗೂ ಈ ಮನೆ ಹೊಸಲು ತುಳಿಬಾರ್ದು. ಒಂದು ವೇಳೆ ನನ್ನ ಮಾತನ್ನು ಮೀರಿ ಬಂದ್ರೆ ಆ ಕ್ಷಣನೇ ನನ್ನ ಉಸಿರು ನಿಂತು ಹೋಗುತ್ತೆ. ಆ ಅರುಂಧತಿ ಸತ್ತೋದ್ಮೇಲೆ ಪ್ರೀತುನ ಕಾಡ್ತಾ ಇದ್ದಿದ್ದೆ ಈ ರಾಣ ಅರುಂಧತಿ ಅಂತ ಪ್ರೀತು ನನ್ನ ಹತ್ರ ಹೇಳ್ಕೊಂಡಿದ್ದತ್ತೆ. ಆಗ ಈ ರಾಣನ ಹಿಡ್ದು ಹಾಕಿದ್ವಿ.
ಇದೇ ಥರ ನಿಮ್ಮ ಮುಂದೆ ಇವನ್ನ ತಂದು ನಿಲ್ಲಿಸ್ಬೇಕು, ಇವನ ಬಾಯಲ್ಲಿ ಸತ್ಯ ಹೇಳಿಸ್ಬೇಕು ಅಂತ. ಆಗ್ಲಾದ್ರೂ ನೀವು ನಮ್ಮನ್ನ ಮನೆಯೊಳಗೆ ಕರಿಬೋದು ಅನ್ನೋ ಆಸೆ ಇಟ್ಕೊಂಡಿದ್ವಿ ಅಮ್ಮ. ಆದ್ರೆ ಅಷ್ಟರಲ್ಲಿ ರಾಣ ಕಡೆ ಯಾರೋ ಅವಳು ಅನಾಮಿಕ ಕರೆ ಮಾಡಿ ಎಷ್ಟೋ ಧೈರ್ಯ ನಿನಗೆ ನನ್ನ ಮಕ್ಕಳು ಸೊಸೆಂದ್ರನ್ನ ಹೆದರ್ಸೋದಕ್ಕೆ, ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ. ನನ್ನ ಮಗನ ವಿಷಯನ ಟಿವಿಲಿ ಹಾಕಿಸ್ಬಿಟ್ರೆ ಅದನ್ನ ಎದುರಿಸೋ ತಾಕತ್ತು ನಮಗಿಲ್ಲ ಅಂತ ತಿಳ್ಕೊಂಡಿದ್ಯೇನೋ? ಇಡೀ ಪ್ರಪಂಚನೇ ಅವನನ್ನ ನಂಬದೇ ಇರ್ಬೋದು, ಆದ್ರೆ ನಾನು ಅವನಮ್ಮ, ಅವನನ್ನ ನಂಬ್ತೀನಿ. ನನ್ನ ಮಕ್ಕಳಿಗೆ ಸಂಸ್ಕಾರ ಅನ್ನೋದನ್ನ ಕೈ ತುತ್ತು ಹಾಕೋ ಪ್ರಾಯದಿಂದ ಧಾರೆ ಎರೆದಿದ್ದೀನಿ, ಧಾರೆ. ಒಂದು ಮಾತು ತಿಳ್ಕೊ, ನನ್ನ ಮಕ್ಕಳು ಯಾವತ್ತಿದ್ರೂ ಒಂದು ಹೆಣ್ಣಿಗೆ ಅನ್ಯಾಯ ಮಾಡೋದನ್ನ ಕನಕನಲ್ಲೂ ಯೋಚನೆ ಮಾಡೋದಿಲ್ಲ. ನನ್ನ ಮಗನ ಒಳ್ಳೆತನ, ದುಡುಕ್ ಬುದ್ಧಿನ ದುರುಪಯೋಗ ಮಾಡ್ಕೊಂಡು ನಿಮಗೆ ಬೇಕಾದಾಗ ವಿಡಿಯೋ ಮಾಡ್ಕೊಂಡ್ರೆ ನಾವೆಲ್ಲ ಅದನ್ನ ನಂಬಿಡ್ತೀವಿ ಅಂತ ಹೇಗೆ ಅನ್ಕೊಂಡೆ? ಹೇ ರಾಣ, ಈ ಅಖಿಲಾಂಡೇಶ್ವರಿಗೆ ಸತ್ಯನ ಹೊರಗೆ ಎಳೆದು ತರೋ ಶಕ್ತಿ ಇಲ್ಲ ಅಂತ ಅನ್ಕೊಂಡಿದ್ಯೇನೋ? ಇಷ್ಟಕ್ಕೂ ನೀನ್ ಮಾಡಿಟ್ಟಿರೋ ಮೂರ್ಖಾಸನ ವಿಡಿಯೋನ ಚಾನೆಲ್ನವರು ಬಿತ್ತರ ಮಾಡಿಬಿಡ್ತಾರೆ ಅಂತ ನಿನಗ್ ನಂಬಿಕೆ ಇದೆಯಾ? ನಂಬಿಕೆ ಇದ್ರೆ ಕಳ್ಸೋ, ನಾನು ನೋಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನನಗೆ ಆ ಉದ್ದೇಶನೇ ಇರಲಿಲ್ಲ. ಸುಮ್ಮನೆ ಹೆದರ್ಸೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದು. ನೋಡಿ, ಆ ವಿಡಿಯೋ ಎಲ್ಲ ಈ ಮೊಬೈಲೆಲ್ಲ ಇದೆ. ಈ ಮೊಬೈಲಿಂದನೇ ವಿಡಿಯೋ ಕಳಿಸ್ಬಿಟ್ಟು ಹೆದರ್ಸ್ತಾ ಇದ್ದಿದ್ದು. ಇದರಲ್ಲಿರೋ ವಿಡಿಯೋನ ನೀವೇ ಡಿಲೀಟ್ ಮಾಡಿಬಿಡಿ ಪ್ಲೀಸ್. ನನ್ನನ್ನು ಮಾತ್ರ ಏನೂ ಮಾಡಬೇಡಿ. ಇನ್ಯಾವತ್ತೂ ನಾನು ನಿಮ್ಮ ತಂಟೆಗೆ ಬರೋದಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಪ್ಲೀಸ್ ಪ್ಲೀಸ್. ಬಿಟ್ಬಿಡ್ತೀನಿ, ಆದ್ರೆ ನಿನ್ನ ಹಿಂದೆ ಅದು ಯಾವಳೋ ಇದ್ದಾಳಂತಲ್ಲ, ಅನಾಮಿಕ ಕರೆ ಮಾಡಿ ಬೆದರಿಸೋಳು, ಅದ್ಯಾರು ಅಂತ ಹೇಳು, ಬಿಟ್ಬಿಡ್ತೀನಿ. ಅದು ಅವಳಲ್ಲ, ಅವನು ನನ್ನ ಫ್ರೆಂಡು ಕಂಪ್ಯೂಟರೈಸ್ಡ್ ವಾಯ್ಸಿಂದ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ನಿಜ ಬೊಗಳ್ತಿದೀಯಾ? ನಮ್ಮ ತಾಯಿ ಜೊತೆಯಾಗ್ಲೂ ನಿಜ. ಸರಿ, ಹೊರಡು.